ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಯೋಗಿ ಆದಿತ್ಯನಾಥ್ ಒಬ್ಬ ಸಾಮಾನ್ಯ ಕಳ್ಳ, ಕಾಮನ್ ತಗ್ ಅಂತ ಯೋಗಿ ಬಗ್ಗೆ ಹೇಳಿದ್ದಾರಂತೆ ರಾಹುಲ್ ಗಾಂಧಿ. ಅಂತೆ ಕಂತೆಲ್ಲೇ ಇದೆ ಇದೆಲ್ಲ. ಸಭೆಯಲ್ಲಿ ಭಾಗಿಯಾಗಿದ್ದವರಲ್ಲಿ ಒಬ್ಬರಿಂದ ಮಾಹಿತಿಯನ್ನು ಕೊಡಲಾಗಿದೆ, ಹಿಂಗಂದ್ರು ಅಂತ. ಅಂತೆ ಕಂತೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಯಾವುದೇ ವಿಡಿಯೋ ಇಲ್ಲ, ಏನೂ ಇಲ್ಲ, ಸಾಕ್ಷ್ಯಾಧಾರಗಳಿಲ್ಲ. ಒಬ್ಬ ವ್ಯಕ್ತಿ ಕೊಟ್ಟಂತ ಮಾಹಿತಿಯನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಕೇಸರಿ ವಸ್ತ್ರ ಧರಿಸಿದವರೆಲ್ಲ ಧಾರ್ಮಿಕ ನಾಯಕರಲ್ಲ. ಯಾವ ಧರ್ಮವೂ ದ್ವೇಷದ ಬಗ್ಗೆ ಹೇಳಲ್ಲ. UP CM ಯೋಗಿ ಧಾರ್ಮಿಕ ನಾಯಕರಲ್ಲ ಅಂತ ಹೇಳಿದ್ರಂತೆ ರಾಹುಲ್ ಗಾಂಧಿ. ರಾಜಕೀಯ ನಾಯಕರು, ಒಂದು ಪಕ್ಷಕ್ಕೆ ಸೀಮಿತರಾಗಿರುವಂಥವರು, ಒಂದು ರಾಜ್ಯದ ಮುಖ್ಯಮಂತ್ರಿಗಳು. BJP ಅಧರ್ಮ ಮಾಡ್ತಾ ಇದೆ ಅಂತ ಹೇಳಿದ್ರಂತೆ ರಾಹುಲ್. ಅದು ರಾಜಕೀಯ ಸ್ಟೇಟ್ಮೆಂಟ್, BJP ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟದ್ದು. BJPಯವರು ಹೇಳ್ತಾ ಇರ್ತಾರೆ ಕಾಂಗ್ರೆಸ್ ಮೇಲೆ. ಸ್ವರಾಜ್ ಇಂಡಿಯಾ ಆಯೋಜನೆ ಮಾಡಿದಂಥ ಸಭೆಯಲ್ಲಿ ಚರ್ಚೆ ಆಯ್ತಂತೆ. ಯೋಗೇಂದ್ರ ಯಾದವ್ ಆಯೋಜಿಸಿದ್ದಂಥ ಸಭೆ ಇದು. ಯೋಗೇಂದ್ರ ಯಾದವ್ ಆಪ್ನಲ್ಲಿ ಇದ್ದಂಥವ್ರು ಫಸ್ಟ್. ಅದನ್ಮೇಲೆ ಅವರೇ ಒಂದು ಸಪ್ರೇಟ್ ಆದಂತಹ ಒಂದು ಸ್ವರಾಜ್ ಇಂಡಿಯಾ ಅನ್ನುವಂಥದ್ದನ್ನು ಕಟ್ಕೊಂಡಿದ್ದಾರೆ. ಅವರ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಹೇಳಿದ್ದಾರೆ. ಯಾವುದೇ ವಿಡಿಯೋ ಇಲ್ಲ, ಅಂತೆ ಕಂತೆಯ ಸ್ಟೇಟ್ಮೆಂಟ್ ಇದು. ಹಂಗಂದ್ರಂತೆ, ಹಿಂಗಂದ್ರಂತೆ, ಹಂಗ್ ಬೈದ್ರಂತೆ, ಹಿಂಗ್ ಬೈದ್ರಂತೆ ಅಂತ. ಇದನ್ನ ಎಷ್ಟರ ಮಟ್ಟಿಗೆ ನಂಬಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಈ ಸ್ಟೇಟ್ಮೆಂಟ್ ಈ ರೀತಿಯಾಗಿ ಬಂದಿದೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೋಸ್ಟ್ ಪ್ರಾಬಲಿ ಇದಕ್ಕೆ ರಾಹುಲ್ ಗಾಂಧಿ ಅವರೇ ಉತ್ತರವನ್ನ ಕೊಡ್ಲಿದ್ದಾರೆ. ಈಗ ಏನ್ ಚರ್ಚೆ ಆದ್ರೂ ಅಂತೆ ಕಂತೆ ಬಗ್ಗೆನೇ ಚರ್ಚೆ ಆಗ್ಬೇಕಷ್ಟೇ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ರಾಘವೇಂದ್ರ ಗುಡಿ, ಅಂತೆ ಕಂತೆಯ ವಿಚಾರ ಇದು. ಯಾರೋ ಒಬ್ಬ ವ್ಯಕ್ತಿ ಬಂದು ಏನೋ ಹೇಳಿದ್ರು ರಾಹುಲ್ ಗಾಂಧಿ ಅಂತ ಹೇಳಿರುವಂಥದ್ದು. ಏನು ಹೇಳಿರೋದು ಆ ವ್ಯಕ್ತಿ? ಗೋರಖ್ಪುರ್ ಮಠದ ಮಹಾಂತರಾಗಿರ್ತಕ್ಕಂಥವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಯೋಗಿ ಆದಿತ್ಯನಾಥ್. ಖಂಡಿತವಾಗಿ ಅವರು ಮೈ ಮೇಲೆ ಕೇಸರಿಯನ್ನ ಧರಿಸ್ತಾರೆ, ಕಿವಿಯಲ್ಲಿ ಕುಂಡಲಗಳನ್ನು ಹಾಕಿಕೊಂಡಿದ್ದಾರೆ. ಅದು ಅವರ ಧಾರ್ಮಿಕ ನಂಬಿಕೆ. ಆದರೆ ರಾಜಕೀಯವಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಮಾತು ಕತೆಗಳಿದಾವಲ್ಲ, ಅದು ಉತ್ತರ ಪ್ರದೇಶದ ಲೋಕಲ್ ಯಾವ ರೀತಿಯಾದ ಡೈಲೆಕ್ಟ್ ಇರುತ್ತೆ ಆ ರೀತಿಯಾಗಿ ಮಾತುಗಳನ್ನು ಅವರು ಆಡೋದನ್ನ ಕೂಡ ಎಲ್ಲರೂ ಕೇಳಿದ್ದಾರೆ. ಸಾಕಷ್ಟು ಬಾರಿ ವಿವಾದಕ್ಕೂ ಕೂಡ ಅದು ಕಾರಣ ಆಗಿದ್ದಿದೆ. ಆದರೆ ರಾಹುಲ್ ಗಾಂಧಿ AICCಯ ಮಾಜಿ ಅಧ್ಯಕ್ಷರಾಗಿದ್ದಂಥವರು ಈಗ ತಾನೇ ಭಾರತ್ ಜೋಡೋ ಯಾತ್ರೆ ಅಂತ ಕೇರಳದಿಂದ ಕಾಶ್ಮೀರದವರೆಗೆ ಪಾದಯಾತ್ರೆಯನ್ನ ಮಾಡಿದಂಥವ್ರು, ಸಾಕಷ್ಟು ಜನರನ್ನ ಭೇಟಿಯಾದಂಥವ್ರು. ಅದರಲ್ಲೂ ಕೂಡ ಭಾರತ ಮಾತೆಯ ಒಂದು ಮಣ್ಣು ಸ್ಪರ್ಶಿಸುತ್ತೆ ನನ್ನ ಕಾಲಿಗೆ ಅಂತೇಳಿ ನಾನು ಚಪ್ಪಲಿಯನ್ನ ಧರಿಸ್ತೀನಿ ಅಂತ ಹೇಳಿದಂಥ ಜಾರ್ಜ್ ಪನ್ನಯ್ಯ ಅಂತಕ್ಕಂಥ ವಿವಾದಾತ್ಮಕವಾಗಿರ್ತಕ್ಕಂಥ ಒಬ್ಬ ಪ್ರೀಸ್ಟನ್ನ ಕೂಡ ಅವರು ಭೇಟಿಯಾಗಿರ್ತಾರೆ. ಯಾಕಂದ್ರೆ ಇದು ಭಾರತ್ ಜೋಡೋ ಯಾತ್ರೆಯಲ್ಲಿ ನಾವು ಪ್ರೇಮವನ್ನು ಹಂಚಬೇಕು ಅಂತ. ಆದ್ರೆ ಅದೇ ರಾಹುಲ್ ಗಾಂಧಿ ಕ್ಲೋಸ್ಡ್ ಡೋರ್ ಮೀಟಿಂಗ್ ನಲ್ಲಿ ಯೋಗಿ ಆದಿತ್ಯನಾಥ್ ಅವರು ಒಬ್ಬ ಧಾರ್ಮಿಕ ವ್ಯಕ್ತಿ ಅಲ್ಲ, ಬದಲಾಗಿ ಆತ ಒಬ್ಬ ಕಳ್ಳ ಅಥವಾ ಒಬ್ಬ ಗುಂಡ ಅಂತೇಳಿ ಮಾತನ್ನ ಬಳಸಿದ್ದಾರಾ ಅಥವಾ ಆ ರೀತಿಯಾಗಿ ಬಳಸಿದ್ದೇ ನಿಜ ಆಗಿದ್ರೆ ಇದು ಎಷ್ಟು ಸರಿ ಅನ್ನೋತಕ್ಕಂಥ ಚರ್ಚೆಗಳು ಈಗ ಶುರುವಾಗಿದ್ದಾವೆ. ಯಾಕಂದ್ರೆ ಈ ಭಾರತ್ ಜೋಡೋ ಯಾತ್ರೆ ಬಳಿಕ ಏನಾಗ್ತಾ ಇತ್ತು ಅಂತ ನೋಡೋದಾದ್ರೆ, ಆ ಯಾತ್ರೆಗೆ ಸಾಕಷ್ಟು ಜನರ ಒಂದು ಸಹಾಯ ಇತ್ತು. ಅದರಲ್ಲೂ ಕೂಡ ಯೋಗೇಂದ್ರ ಯಾದವ್ ಇರಬಹುದು, ಈ ರೀತಿಯಾಗಿರ್ತ ಪ್ರಶಾಂತ್ ಭೂಷಣ್ ಇರಬಹುದು, ಈ ರೀತಿಯಾಗಿರ್ತಕ್ಕಂಥ ಸಿವಿಲ್ ಸೊಸೈಟಿಯಿಂದನೂ ಕೂಡ ಸಾಕಷ್ಟು ಬೆಂಬಲ ವ್ಯಕ್ತವಾಗಿತ್ತು. ಅವರ ಜೊತೆಯಲ್ಲಿ ಹೆಜ್ಜೆಯನ್ನ ಕೂಡ ಹಾಕಿದ್ರು. ಆ ಒಂದು ಅಭಿನಂದನೆಗೋಸ್ಕರ ನಿನ್ನೆ ದೆಹಲಿಯಲ್ಲಿ ಕಾರ್ಯಕ್ರಮವೊಂದು ನಡೀತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಹೀಗೆ ಹೇಳಿದ್ದಾರೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ರಾಷ್ಟ್ರೀಯ ಮಾಧ್ಯಮಗಳಿರ್ಬೋದು ಅಥವಾ ಬೇರೆ ಬೇರೆ ಭಾಷೆಯ ಮಾಧ್ಯಮಗಳಿರ್ಬೋದು, ಪ್ರತಿಯೊಂದು ಕಡೆಯಲ್ಲೂ ಕೂಡ ರಾಹುಲ್ ಗಾಂಧಿ ಹೀಗೆ ಹೇಳಿದ್ದಾರೆ ಅಂತೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕೂಡ ಇದು ಕಾರಣ ಆಗಿದೆ. ಆದ್ರೆ ರಾಹುಲ್ ಗಾಂಧಿ ನಿಜಕ್ಕೂ ಹೀಗೆ ಹೇಳಿದ್ರ ಅಥವಾ ಅವರು ಹೇಳಿದಕ್ಕೆ ಸಾಕ್ಷಿ ಆದ್ರೆ ಏನಾದರೂ ಇದೆಯಾ ಅಂದ್ರೆ, ಯಾವುದೇ ವಿಡಿಯೋ ಆಗಲಿ ಅದರ ಬಗ್ಗೆ ಅಥವಾ ಅದರ ಬಗ್ಗೆ ಅಲ್ಲಿ ಪ್ರತ್ಯಕ್ಷದರ್ಶಿಯಾಗಿದ್ದಂಥವರು ತಮ್ಮ ಹೆಸರನ್ನ ಹೇಳಿಕೊಂಡು, ಹೌದ್ರಿ ನಾನು ಆ ಕಾರ್ಯಕ್ರಮದಲ್ಲಿದ್ದೆ, ರಾಹುಲ್ ಗಾಂಧಿ ಈ ರೀತಿಯಾಗಿ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನೋ, ಅದು ಅವರ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಏನಾದರೂ ನಿಮಗೆ ಇಷ್ಟ ಇಲ್ಲದೆ ಇದ್ರೆ ನೀವು ಅದಕ್ಕೆ ಒಂದು ಪ್ರತಿಯಾಗಿರ್ತಕ್ಕಂಥ ಮಾತುಗಳನ್ನಾಡಿ ಅಥವಾ ಅದಕ್ಕೆ ಉತ್ತರವನ್ನ ನೀವು ಕೊಡಿ ಅಂತೇಳಿ ಸ್ಪಷ್ಟವಾಗಿ ಬಂದು ಹೇಳಬಹುದಿತ್ತು. ಆದ್ರೆ ಆ ರೀತಿ ಯಾರೂ ಕೂಡ ಇಲ್ಲಿವರೆಗೂ ಹೇಳಿಲ್ಲ. ಇನ್ನು ರಾಹುಲ್ ಗಾಂಧಿ ಕೂಡ ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ. ಅಂದ್ರೆ ಇಲ್ಲಿ ಅವರು ಹೇಳಿದ್ದಾರಾ ಹೇಳಿಲ್ಲ